ಸೊ ಲೇ ಸುತ್ತಾಡಬೇಕಂದ್ರೆ ಬರೀ ನಮ್ಮ ಬೈಕ್ ಸಾಕಾಗಲ್ಲ, ಅಲ್ಲಿ ರೋಡ್ಸ್ ಹೋಗಬೇಕಂದ್ರೆ ಇನ್ನರ್ ಲೈನ್ ಪರ್ಮಿಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇನ್ನರ್ ಲೈನ್ ಪರ್ಮಿಟ್ ಕಂಪಲ್ಸರಿಯಾಗಿ ಅಪ್ಲೈ ಮಾಡಿಕೊಂಡು ಮತ್ತೆ ಲೇಗೆ ಟ್ರಾವೆಲ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಚೆಕ್ಟೈಲ್ ವಿತ್ ಶ್ರೇಯೋ. ಸೊ ಇವತ್ತಿನ ವಿಡಿಯೋ ಅಲ್ಲಿ ಲೇ ಪರ್ಮಿಟ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಇನ್ನೊಂದು ಕೆಲವೊಂದು ನಿಮಿಷಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಲೇಗೆ ಪ್ಲಾನ್ ಮಾಡ್ತಾ ಇದ್ದೀರೋ ದಯಮಾಡಿ ಈ ವಿಡಿಯೋ ನೋಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಆನ್ಲೈನ್ ಅಲ್ಲಿ ಲೇ ಪರ್ಮಿಟ್ಗೆ ಅಪ್ಲೈ ಮಾಡ್ಬೇಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ಗೂಗಲ್ ವೆಬ್ಸೈಟಲ್ಲಿ ಲೇ ಪರ್ಮಿಟ್ ಆನ್ಲೈನ್ ಅಂತ ಸರ್ಚ್ ಮಾಡಿದ್ರೆ ಡೊಮೆಸ್ಟಿಕ್ ಅಂತ ನಿಮ್ಗೊಂದು ಆಪ್ಷನ್ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಇದೆಲ್ಲ ಲೇ ಗೈಡ್ಲೈನ್ಸು. ಅದಾದಮೇಲೆ ನಿಮ್ಮದು ಬೇಸಿಕ್ ಡೀಟೇಲ್ಸ್ ಅಪ್ಡೇಟ್ ಮಾಡೋಕ್ಕೆ ಕೇಳುತ್ತೆ. ಏನಂದರೆ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್, ಮತ್ತು ನೀವು ಯಾವ ಸ್ಟೇಟಿಂದ ಬರ್ತಾ ಇದ್ದೀರಾ. ನಾವು ಕರ್ನಾಟಕದಿಂದ ಹೋಗ್ತಿರೋದ್ರಿಂದ ನಾವು ಕರ್ನಾಟಕ ಅಂತ ಅಪ್ಡೇಟ್ ಮಾಡಿದ್ದೀರಿ. ಅದಾದಮೇಲೆ ಒಂದು ಐಡೆಂಟಿಟಿ ಕೇಳುತ್ತೆ. ಸೊ ನಾವು ಐಡೆಂಟಿಟಿ ಬಂದ್ಬಿಟ್ಟು ಆಧಾರ್ ಅಂತ ಅಪ್ಡೇಟ್ ಮಾಡಿ ನಮ್ಮ ಆಧಾರ್ ನಂಬರ್ನ ನಾವು ಅಪ್ಡೇಟ್ ಮಾಡಿದ್ದೀರಿ. ಅದಾದಮೇಲೆ ಕಂಪ್ಲೀಟ್ ಅಡ್ರೆಸ್ ಆ್ಯಸ್ ಪರ್ ಆಧಾರ್ ನಿಮ್ದು ಏನು ಅಡ್ರೆಸ್ ಇದೆಯೋ ನೀವು ಅದನ್ನು ನೀಟಾಗಿ ಅಪ್ಡೇಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಪೇಮೆಂಟ್ ಥ್ರೂ ಕೇಳುತ್ತೆ. ನಾವು ಡೈರೆಕ್ಟ್ಲಿ ಹೋಗ್ತಿರೋದ್ರಿಂದ ನಾವು ಡೈರೆಕ್ಟ್ಲಿ ಅಂತ ಸೆಲೆಕ್ಟ್ ಮಾಡಿದ್ವಿ. ಮತ್ತು ನೀವು ಲಡಾಖ್ಗೆ ಯಾವಾಗ ಅರೈವ್ ಆಗ್ತಿರೋ ಆ ಡೇಟ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಾವು 4th August ಹೋಗ್ತಿರೋದ್ರಿಂದ ನಾವು ಅದನ್ನು ಅಪ್ಡೇಟ್ ಮಾಡಿ ನಾವು ರಿಜಿಸ್ಟರ್ ಅಂತ ಅಪ್ಲೈ ಮಾಡಿದ್ರಿ. ಇಲ್ಲಿ 2 ಆಪ್ಷನ್ ಸಿಗುತ್ತೆ, ಒಂದು ಇಂಡಿವಿಜುವಲ್ ಡೀಟೇಲ್ಸು, ಇನ್ನೊಂದು ಗ್ರೂಪ್ ಡೀಟೇಲ್ಸು. ನಮ್ಮದು ಗ್ರೂಪ್ ಟ್ರಿಪ್ ಆಗಿರೋದ್ರಿಂದ ನೆಕ್ಸ್ಟ್ ನಮ್ಮ ಗ್ರೂಪಲ್ಲಿ ಯಾರ್ಯಾರಿದ್ದಾರೋ ಅವ್ರದ್ದೆಲ್ಲರದು ಬೇಸಿಕ್ ಡೀಟೇಲ್ಸ್, ಅಂದರೆ ಅವ್ರ ಹೆಸರು, ಯಾವ ಸ್ಟೇಟಿಂದ ಬರ್ತಾ ಇದ್ದಾರೆ, ಆಧಾರ್ ನಂಬರ್, ಇದನ್ನೆಲ್ಲ ಅಪ್ಡೇಟ್ ಮಾಡಿ ನಾವು ಕಂಪ್ಲೀಟ್ಲಿ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀರಿ. ಸೊ ಲೇ ಸುತ್ತಾಡಬೇಕಂದ್ರೆ ಬರೀ ನಮ್ಮ ಬೈಕ್ ಸಾಕಾಗಲ್ಲ, ಅಲ್ಲಿ ರೋಡ್ಸ್ ಹೋಗಬೇಕಂದ್ರೆ ಇನ್ನರ್ ಲೈನ್ ಪರ್ಮಿಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇನ್ನರ್ ಲೈನ್ ಪರ್ಮಿಟ್ ಕಂಪಲ್ಸರಿಯಾಗಿ ಅಪ್ಲೈ ಮಾಡಿಕೊಂಡು ಮತ್ತೆ ಲೇಗೆ ಟ್ರಾವೆಲ್ ಮಾಡಿ. ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ಲಿಸ್ಟ್ ಆಫ್ ಪ್ಲೇಸಸ್ ಬರುತ್ತೆ. ಸೊ ನಮ್ಗೆ ಗೊತ್ತಿಲ್ಲ ಅಲ್ಲಿರೋ ಕ್ಲೈಮೇಟ್ ಮತ್ತು ಹೇಗಿರುತ್ತೆ ಅಂತ. ಸೊ ನಾವು ಸೇಫರ್ ಸೈಡ್ಗೆ ಎಲ್ಲ ಪ್ಲೇಸಸ್ನು ನಾವು ಚೆಕ್ ಲಿಸ್ಟ್ ಮಾಡಿ ಇನ್ನರ್ ಲೈನ್ ಪರ್ಮಿಟ್ ಅಪ್ಲೈ ಮಾಡ್ತಾ ಇದ್ದೀರಿ. ಸೊ ನೋಡೋಣ ಯಾವ ಪ್ಲೇಸಸ್ ನಮ್ಮ ಕೈಲಿ ಕವರ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಕವರ್ ಮಾಡೋಣ. ಬಟ್ ಸೇಫರ್ ಸೈಡ್ ಯಾವುದಕ್ಕೂ ಇರಲಿ ಅಂತ ಹೇಳಿ ಅಲ್ಲಿರೋ ಪ್ರತಿಯೊಂದು ಪ್ಲೇಸಸ್ನು ನಾವು ಸೆಲೆಕ್ಟ್ ಮಾಡ್ತೀರಿ. ಮತ್ತು ನಮ್ಮ ಡೇಟ್ ಆಫ್ ಜರ್ನಿ ಯಾವಾಗ 4th August ಮತ್ತು ನಮ್ಮ ಡಿಪಾರ್ಚರ್ ಡೇಟ್ನ ನಾವಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀರಿ. ಅಲ್ಲಿ ಬಂದ್ಬಿಟ್ಟು ನಿಮಗೆ ರೆಡ್ ಕ್ರಾಸ್ ಫಂಡ್ ಅಂತ ಇರುತ್ತೆ. ಸೊ 50 ರೂಪೀಸ್ ನಾವು ಪೇ ಮಾಡ್ತಾ ಇದ್ದೀರಿ. ಅದೆಲ್ಲ ಆದಮೇಲೆ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ನೀವು. ಅದಾದಮೇಲೆ ಯು ವಿಲ್ ಗೆಟ್ ಅ ಸಮ್ಮರಿ ಯಾವ ಪ್ಲೇಸಸ್, ಯಾವಾಗ ನಿಮ್ಮ ಅರೈವಲ್, ಯಾವಾಗ ನಿಮ್ಮ ಡಿಪಾರ್ಚರ್, ಮತ್ತು ನೀವು ನಮ್ಮದು ಗ್ರೂಪ್ ಡೀಟೇಲ್ಸ್ ಹಾಕಿರೋದ್ರಿಂದ ನಮ್ಮ ಆಧಾರ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಈ ಪೇಜಲ್ಲಿ ಎಲ್ಲ ಡೀಟೇಲ್ಸ್ನ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ದಿಸ್ ವಿಲ್ ಬಿ ದ ಫೈನಲ್ ಪೇಜ್. ಮತ್ತು ಇಲ್ಲಿ ನಮಗೆ 2000 ಕಾಸ್ಟ್ ಆಯಿತು. ಸೊ ಪರ್ ಹೆಡ್ ನಮಗೆ 400 ಕಾಸ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪೇಮೆಂಟ್ ಆಪ್ಷನ್ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ನೀವು UPI ನಿಮ್ಮ ಇಷ್ಟ, ನೀವು ಯಾವ ಥರ ಕಾರ್ಡ್ ಪೇಮೆಂಟ್ ಮಾಡಬೇಕು ಅದನ್ನು ಮಾಡಿ. ನೆಕ್ಸ್ಟ್ ಪೇಮೆಂಟ್ ಕಂಟಿನ್ಯೂ ಆ್ಯಂಡ್ ಪೇ ಕೊಟ್ಟರೆ ನಿಮಗೆ ಪೇಮೆಂಟ್ ಲಿಂಕ್ ಬರುತ್ತೆ. ಅದನ್ನು ನೀವು ಪೇ ಮಾಡಿದಾದಮೇಲೆ ಸೊ ಒನ್ಸ್ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಇನ್ನರ್ ಲೈನ್ ಪರ್ಮಿಟ್ನ ಪ್ರಿಂಟ್ಔಟ್ ಮಾಡೋ ಆಪ್ಷನ್ ಸಿಗುತ್ತೆ. ಸೊ ಇಲ್ಲಿ ನೀವು ಆಪ್ಷನ್ ನೋಡಿದೆ, ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿದೆ, ಪ್ರಿಂಟ್ ಅಂತ ನಿಮಗಲ್ಲಿ ಆಪ್ಷನ್ ಕಾಣಿಸ್ತಿದೆ. ಅದು ನೀವು ಕ್ಲಿಕ್ ಮಾಡಿದ್ರೆ ಆ ಫೈಲ್ ನಿಮ್ಮ ಡಾಕ್ಯುಮೆಂಟಲ್ಲಿ ಸೇವ್ ಆಗುತ್ತೆ. ಸೊ ಇದೇ ನೋಡಿ ನಮ್ಮ ಇನ್ನರ್ ಲೈನ್ ಪರ್ಮಿಟ್. ಸೊ ಇದನ್ನು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಇದರ ಪ್ರಿಂಟ್ಔಟ್ ಮತ್ತು ಜೆರಾಕ್ಸ್ ತೊಗೊಂಡು ನೀವು ಲೇಗೆ ಟ್ರಾವೆಲ್ ಮಾಡುವಾಗ ಇದನ್ನು ಕ್ಯಾರಿ ಮಾಡಿ.